ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಇವತ್ತು ನಾವು 7ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 7th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಸೊ ಯಾವ ಪಾಠವನ್ನು ಮಾಡ್ತಿದ್ದೀವಿ? Today we are going to do the 5th lesson, Mailaara Mahadeva. Since the lesson is little bigger one, so I am dividing this lesson into 1, 2, 3, 4 parts. So I am dividing into 4 parts. This is a part 1 of a Mailaara Mahadeva. Bhaga 1 of Mailaara Mahadeva. I am really sorry for the background disturbance, crackers matte dog disturbance. I am really sorry. So Mailaara Mahadeva is a person, he is a freedom fighter. So this lesson is about the freedom fighter, about Mailaara Mahadeva. Okay. So before starting with the lesson, let me just say what is there inside that pravesha. Okay. So as of now, we are in a Swatantra Bharata. Now we are in Swatantra Bharatadalli iddeve. We are in a independent nation, India. India ಈಗ ಫ್ರೀಡಮ್ ಆಗಿದೆ. 1947ಕ್ಕಿಂತ ಹಿಂದೆ, ಬಿಫೋರ್ 1947, ಹಿಂದೆ ಅಂದರೆ ಬಿಫೋರ್, ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು. ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ವಾಸ್ ಅಂಡರ್ ದ ಇನ್ ದ ಹ್ಯಾಂಡ್ಸ್ ಆಫ್ ಅ ಬ್ರಿಟಿಷರ್ಸ್. ಆಡಳಿತ ಅಂದರೆ ಅಡ್ಮಿನಿಸ್ಟ್ರೇಷನ್. ಬ್ರಿಟಿಷರಿಂದ, ಫ್ರಮ್ ದ ಬ್ರಿಟಿಷರ್ಸ್, ಭಾರತವನ್ನು ಬಿಡಿಸಿಕೊಳ್ಳಲು, ಟು ಟೇಕ್ ಇಟ್ ಬ್ಯಾಕ್, ಹಲವಾರು ಮಂದಿ ಹೋರಾಡಿದರು. ಮೆನಿ ಪೀಪಲ್ ದೇ ಹ್ಯಾವ್ ಫಾಟ್. ಹೋರಾಡು ಅಂದರೆ ಫೈಟ್ ಮಾಡೋದು, ಟು ಫೈಟ್. ಓಕೆ, ಹೋರಾಡಿದರು, ದೇ ಹ್ಯಾವ್ ಫಾಟ್, ಪಾಸ್ಟ್ ಟೆನ್ಸಲ್ಲಿದೆ. ಮೋಹನ್ ದಾಸ್ ಕರಮಚಂದ ಗಾಂಧಿ ಅವರ ನೇತೃತ್ವದಲ್ಲಿ ಅಂದರೆ ಅಂಡರ್ ಹಿಸ್ ಗೈಡೆನ್ಸಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು. ನಾನ್ ವೈಲೆನ್ಸ್ ಆ್ಯಕ್ಟ್, ಅಹಿಂಸಾತ್ಮಕ. ಹಿಂಸೆ ಇಸ್ ಅ ವೈಲೆನ್ಸ್, ಅಹಿಂಸೆ ಇಸ್ ಅ ನಾನ್ ವೈಲೆನ್ಸ್. ಓಕೆ, ಹೋರಾಟ ಅಂದರೆ ರೆವಲ್ಯೂಷನ್, ದ ಫೈಟ್, ಮೂವ್ಮೆಂಟ್ ನಡೆಯುತ್ತೆ. ಭಾರತಾದ್ಯಂತ, ಭಾರತದಲ್ಲಿ ಎಲ್ಲ, ಆಲ್ ಅರೌಂಡ್ ಇನ್ ಇಂಡಿಯಾ, ಆಲ್ ಓವರ್ ಇಂಡಿಯಾ, ಹಲವಾರು ಈ ಚಳುವಳಿಯಲ್ಲಿ, ಹಲವಾರು ಅಂದರೆ ಮೆನಿ ಪೀಪಲ್, ಹಲವಾರು ಅಂದರೆ ಮೆನಿ ಥಿಂಗ್ಸ್. ಸೊ ಹಲವರು, ಮೆನಿ ಪೀಪಲ್, ಹಲವಾರು ಇಸ್ ಅ ಮೆನಿ ಥಿಂಗ್ಸ್. ಈ ಚಳುವಳಿಯಲ್ಲಿ ಇನ್ ದಿಸ್ ಮೂಮೆಂಟ್ ಭಾಗವಹಿಸಿದ್ದರು. ದೇ ಹ್ಯಾಡ್ ಪಾರ್ಟಿಸಿಪೇಟೆಡ್. ಭಾಗವಹಿಸು ಅಂದರೆ ಪಾರ್ಟಿಸಿಪೇಟ್. ಕರ್ನಾಟಕದಿಂದಲೂ, ಫ್ರಮ್ ದ ಕರ್ನಾಟಕ, ಹಲವಾರು ಮಂದಿ. ಸೊ ಹಿಯರ್ ಯು ಹ್ಯಾವ್ ಅ ಹಲವಾರು. ಹಲವರು ಅಂದರೆ ಫ್ಯೂ ಪೀಪಲ್. ಹಲವಾರು. ಓಕೆ, ಹಲವಾರು ಜನ ಗಾಂಧೀಜಿಯವರ ಕರೆಗೆ ಓಗೊಟ್ಟು. ಸೊ ದೇ ಒನ್ಸ್ ದ ಗಾಂಧಿ ಕಾಲ್ಡ್ ಎವ್ರಿ ಒನ್ ದೇ ಟೋಲ್ಡ್ ಓಗೊಟ್ಟು ಅಂದರೆ ದೇ ಅಗ್ರೀಡ್ ಫಾರ್ ದಟ್. ಸ್ವಾತಂತ್ರ್ಯಕ್ಕಾಗಿ, ಫಾರ್ ದ ಇಂಡಿಪೆಂಡೆನ್ಸ್ ನಡೆದ ಚಳುವಳಿಯಲ್ಲಿ, ದ ಮೂಮೆಂಟ್ ವಿಚ್ ಹ್ಯಾಪನ್ ಫಾರ್ ದ ಇಂಡಿಪೆಂಡೆನ್ಸ್, ಭಾಗವಹಿಸಿದರು. ದೇ ಪಾರ್ಟಿಸಿಪೇಟೆಡ್. ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರೂ ಆದರು. ಮೆನಿ ಪೀಪಲ್, ಮೋಸ್ಟ್ ಆಫ್ ದೆಮ್, ಫ್ಯೂ ಆಫ್ ದೆಮ್. ಓಕೆ, ಕೆಲವರು, ಫ್ಯೂ ಆಫ್ ದ ಪೀಪಲ್, ದೇ ಇವನ್ ಡೈಡ್ ಇನ್ ದಿಸ್. ಹುತಾತ್ಮರು ಅಂದರೆ ದೇ ಒನ್ ಹೂ ಫೈಟ್ ಫಾರ್ ದ ಇಂಡಿಪೆಂಡೆನ್ಸ್ ಆ್ಯಂಡ್ ದೇ ಹ್ಯಾವ್ ಡೈಡ್ ಅಲ್ಲ, ಅವರಿಗೆ ವಿ ಕಾಲ್ ಆಸ್ ಅ ಹುತಾತ್ಮ. ಓಕೆ, ಬಿಕಾಸ್ ದೇ ಹ್ಯಾವ್ ಸ್ಯಾಕ್ರಿಫೈಸ್ ದ ಲೈಫ್ ಫಾರ್ ದ ನೇಷನ್. ಅದಕ್ಕೆ ಹುತಾತ್ಮ. ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ, ಲೈಕ್ ದಿಸ್, ದ ಒನ್ ಹೂ ಫಾಟ್ ಆ್ಯಂಡ್ ಹೂ ಬಿಕೇಮ್ ಅ ಹುತಾತ್ಮ ಇಸ್ ಒನ್ ಆಫ್ ದ ಪರ್ಸನ್ ಇಸ್ Mailaara Mahadeva. ಹಿ ಈಸ್ ಫ್ರಮ್ ಕರ್ನಾಟಕ. ಅವರ ಜೀವನ ಚರಿತ್ರೆಯನ್ನು ನೀವಿಲ್ಲಿ ಕಾಣಬಹುದು. ಯು ಕ್ಯಾನ್ ಸಿ ದ ಆಟೋಬಯೋಗ್ರಫಿ ಆಫ್ ಇಸ್ ಲೈಫ್ ಇನ್ ದಿಸ್ ಲೆಸನ್. ಇವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ, ಬಿಕಾಸ್ ಆಫ್ ದೇರ್ ಫೈಟ್ ಆ್ಯಂಡ್ ದೇರ್ ಸ್ಯಾಕ್ರಿಫೈಸ್, ತ್ಯಾಗ ಇಸ್ ಅ ಸ್ಯಾಕ್ರಿಫೈಸ್, ಫಲವಾಗಿ, ಆಸ್ ಅ ರಿಸಲ್ಟ್, ನಮಗೆ, ಫಾರ್ ಅಸ್, 1947 ಆಗಸ್ಟ್ 15 ರಂದು ಸ್ವಾತಂತ್ರ್ಯ ಲಭಿಸಿತು. ವಿ ಗಾಟ್ ದ ಇಂಡಿಪೆಂಡೆನ್ಸ್. ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಹಿರಿಯರನ್ನು, ದ ಒನ್ ಹೂ ಗೇವ್ ಅಸ್ ದ ಇಂಡಿಪೆಂಡೆನ್ಸ್, ದ ಎಲ್ಡರ್ಲಿ ಪೀಪಲ್, ಅವರನ್ನು ನಾವು ಸ್ಮರಿಸುವುದು, ಟು ರಿಮೆಂಬರ್ ದಮ್, ನಮ್ಮ ಕರ್ತವ್ಯ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಅವರ್ ಡ್ಯೂಟಿ. ವೆಲ್ಕಮ್ ಟು ದ ಲೆಸನ್. ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ್ದ ಕಾಲ ಅಂದರೆ ಡ್ಯೂರೇಷನ್. ಸೊ ಇಟ್ ಈಸ್ ಅ ಡ್ಯೂರೇಷನ್ ವೆನ್ ದ ಇಂಡಿಯಾ ವಾಸ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಅ ಬ್ರಿಟಿಷರ್ಸ್. ಆಡಳಿತ ಅಂದರೆ ಅಡ್ಮಿನಿಸ್ಟ್ರೇಷನ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಅವರ ಆಡಳಿತದಿಂದ, ಫ್ರಮ್ ದೇರ್ ಅಡ್ಮಿನಿಸ್ಟ್ರೇಷನ್, ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ, ಸ್ವತಂತ್ರ ಇಸ್ ಇಂಡಿಪೆಂಡೆಂಟ್, ಸ್ವಾತಂತ್ರ್ಯ ಇಸ್ ಇಂಡಿಪೆಂಡೆನ್ಸ್, ಓಕೆ, ಮಾಡಲು, ಟು ಮೇಕ್ ಇಟ್ ಆಸ್ ಅ ಇಂಡಿಪೆಂಡೆಂಟ್ ನೇಷನ್, ಹಲವಾರು ಭಾರತೀಯರು, ಮೆನಿ ಇಂಡಿಯನ್ಸ್ ಹೋರಾಟ ಮಾಡುತ್ತಿದ್ದರು. ದೇ ವರ್ ಫೈಟಿಂಗ್ ಫಾರ್ ದಟ್. ಹಾವೇರಿ ಜಿಲ್ಲೆ ಇಸ್ ಅ ಡಿಸ್ಟ್ರಿಕ್ಟ್. ಓಕೆ,
ದ ಡಿಸ್ಟ್ರಿಕ್ಟ್ ನೇಮ್ ಇಸ್ ಹಾವೇರಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಮೋಟೆಬೆನ್ನೂರು ಅಂಡರ್ಲೈನ್ ಮಾಡಿ. ಎಂಬುದೊಂದು ಹಳ್ಳಿ, ದಟ್ ಈಸ್ ದ ವಿಲೇಜ್. ಎಂಬುದು ಒಂದು, ಎಂಬುದು ಪ್ಲಸ್ ಒಂದು, ಎಂಬುದೊಂದು ಹಳ್ಳಿ, ದಟ್ ಈಸ್ ಅ ವಿಲೇಜ್ ಕಾಲ್ಡ್ ಅ ಮೋಟೆಬೆನ್ನೂರು ಇನ್ ಅ ಡಿಸ್ಟ್ರಿಕ್ಟ್ ಹಾವೇರಿ, ಅಂಡರ್ಲೈನ್ ದಟ್. ಆ ಹಳ್ಳಿಯಲ್ಲಿ, ಇನ್ ದಟ್ ವಿಲೇಜ್, ದೇಶಭಕ್ತರೊಬ್ಬರು, ದೇಶ ಅಸ್ ಅ ಕಂಟ್ರಿ, ಭಕ್ತ ಇಸ್ ಅ ಡಿವೋಟಿ, ದೇಶಭಕ್ತ ಇಸ್ ಅ ಪ್ಯಾಟ್ರಿಯೋಟ್, ಓಕೆ, ಅ ಪೇಟ್ರಿಯೋಟ್, ಭಾಷಣ ಮಾಡುತ್ತಿದ್ದರು. ಹಿ ವಾಸ್ ಗಿವಿಂಗ್ ಅ ಸ್ಪೀಚ್, ಭಾಷಣ ಮಾಡುತ್ತಿದ್ದರು. ಅವರ ಭಾಷಣದಲ್ಲಿ, ಇನ್ ದಟ್ ಸ್ಪೀಚ್, ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ, ವಿದೇಶಿ ವಸ್ತ್ರ, ವಸ್ತ್ರ ಅಂದರೆ ಬಟ್ಟೆ, ಓಕೆ, ದ ಕ್ಲೋತ್ಸ್, ವಿದೇಶಿ ಅಂದರೆ ಫಾರಿನ್, ದ ವೆಸ್ಟರ್ನ್ ಕ್ಲೋತ್ಸ್, ತ್ಯಜಿಸಿ, ಲೀವ್ ದಟ್, ಓಕೆ, ಅದನ್ನು ಬಿಟ್ಟುಬಿಡಿ, ವಿದೇಶಿ ಬಟ್ಟೆಯನ್ನು ಬಿಟ್ಟುಬಿಡಿ, ಲೀವ್ ದಟ್, ನಮ್ಮ ದೇಶದಲ್ಲೇ, ಇನ್ ಅವರ್ ಕಂಟ್ರಿ, ತಯಾರು ಮಾಡಿದ ಬಟ್ಟೆಗಳನ್ನು, ದ ಒನ್ ಇಟ್ ಈಸ್ ಬೀಂಗ್ ಪ್ರಿಪೇರ್ಡ್ ಇನ್ ಅವರ್ ಕಂಟ್ರಿ, ದ ಕ್ಲೋತ್ಸ್ ಬೀಂಗ್ ಪ್ರಿಪೇರ್ಡ್ ಇನ್ ಅವರ್ ಕಂಟ್ರಿ, ತೊಡಬೇಕು. ಯು ಹ್ಯಾವ್ ಟು ವೇರ್ ದ ಡ್ರೆಸ್ ದಟ್ ಈಸ್ ಬೀನ್ done, made in our country. You should not wear the clothes and the dresses which is being made in the other country and it is being given to us ಅಂತ ಹೇಳುತ್ತಿದ್ರು. They used to tell in that speech. ಆ ಮಾತು ಕೇಳುತ್ತಿದ್ದ, so there was a one boy who used to listen, who was listening to these words. So that boy was around 8 to 10 years old. 8ರಿಂದ 10 ವರ್ಷದ ಒಬ್ಬ ಬಾಲಕ, a boy at this age, ತನ್ನ ತಲೆ ಮುಟ್ಟಿ ನೋಡಿದ. He touched his head and he saw. ಮುಟ್ಟು ಅಂದರೆ ಟಚ್, ತಲೆ is a head, ನೋಡಿದ, he saw. ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು. ಅವನ ತಲೆ ಮೇಲೆ ಆನ್ his head ವಿದೇಶಿ ಟೊಪ್ಪಿಗೆ, a foreign cap was there on his head. ಕೂಡಲೇ ಇಮಿಡಿಯೇಟ್ಲಿ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆ ಎಸೆದ. He took the ಟೋಪಿ the cap, ಟೋಪಿ ಅಂದರೆ ಕ್ಯಾಪ್, ಟೊಪ್ಪಿಗೆ is a cap, ತಗೊಂಡು ನೆಲಕ್ಕೆ ಎಸಿತಾನೆ. ಹಿ ಥ್ರೂ ಆನ್ ದ ಗ್ರೌಂಡ್, ನೆಲ ಇಸ್ ಅ ಗ್ರೌಂಡ್, ಎಸೆದ ಇಸ್ ಅ ಥ್ರೂ, ನೆಲಕ್ಕೆಸೆದ, ನೆಲಕ್ಕೆ ಪ್ಲಸ್ ಎಸೆದ, ನೆಲಕ್ಕೆಸೆದ. ಐ ಆಮ್ ಆಲ್ಸೋ ಸೇಯಿಂಗ್ ದ ಸ್ಪ್ಲಿಟ್ ಅಂಡ್ ಬಿಡಿಸಿ ಬರೇರಿ ವರ್ಡ್ಸ್. ಮೇಕ್ ಅ ನೋಟ್ ಆಫ್ ಆಲ್ ದೀಸ್ ಥಿಂಗ್ಸ್, ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಲರ್ನ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಎಕ್ಸಾಮ್, ಇಟ್ಸ್ ಫಾರ್ ಯುವರ್ ನಾಲೆಡ್ಜ್. ನೆಕ್ಸ್ಟ್ ಟೈಮ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯೂ ವರ್ಡ್ಸ್ ಆಲ್ಸೋ. ಹೀಗೆ ಟೊಪ್ಪಿಗೆ ನೆಲಕ್ಕೆಸೆದ ಹುಡುಗನ ಹೆಸರು ಮೈಲಾರ ಮಹದೇವ. ದ ಒನ್ ಹೂ ಥ್ರೂ ಇಸ್ ಕ್ಯಾಪ್ ಆನ್ ದ ಗ್ರೌಂಡ್, ಹಿಸ್ ನೇಮ್ ಇಸ್ ಮೈಲಾರ ಮಹದೇವ. ಹೀಗೆ, ಲೈಕ್ ದಿಸ್, ದ ಒನ್ ಹೂ ಥ್ರೂ ದ ಕ್ಯಾಪ್ ಆನ್ ದ ಗ್ರೌಂಡ್, ಹಿಸ್ ನೇಮ್ ಇಸ್, ದಟ್ ಬಾಯ್ ನೇಮ್ ಇಸ್ ಮೈಲಾರ ಮಹದೇವ. 8ನೇ ಜೂನ್, 8th ಜೂನ್ 1911 1911 ಮೋಟೆಬೆನ್ನೂರಿನಲ್ಲಿ ಜನಿಸಿದರು. ಹಿ ವಾಸ್ ಬಾರ್ನ್, ಜನಿಸು ಅಂದರೆ ಬಾರ್ನ್, ಅಂಡರ್ಲೈನ್ ಮಾಡ್ಕೊಳ್ಳಿ. ತಂದೆ ಮಾರ್ತಾಂಡಪ್ಪ, ಅಂಡರ್ಲೈನ್ ಮಾಡಿ. ಮಹದೇವಪ್ಪ, ಮಾರ್ತಾಂಡ ಮಹಾದೇವ. ತಾಯಿ ಬಸಮ್ಮ, ದೇಶಪ್ರೇಮಿ, ಓಕೆ, ಅಂಡರ್ಲೈನ್ ಇದು ಮಾಡಿ. ದೇಶಪ್ರೇಮಿಯಿಂದ ಪೇಟ್ರಿಯೋಟಿಕ್, ಓಕೆ. ಸೊ ಅಮ್ಮ ಕೂಡ ಪೇಟ್ರಿಯೋಟಿಕ್, ಅಪ್ಪ ಕೂಡ ಪೇಟ್ರಿಯೋಟಿಕ್. ಆ ಹೊತ್ತಿಗೆ ಅಟ್ ದಟ್ ಟೈಮ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ, ಅಗೇನ್ಸ್ಟ್ ಬ್ರಿಟಿಷರ್ಸ್ ಶಿ ಹ್ಯಾಡ್ ಫಾಟ್. ಯಾರು? ಮೈಲಾರ ಮಹದೇವನ ತಾಯಿ, ಅಮ್ಮ, ಶಿ ಹ್ಯಾಡ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಆ ತಾಯಿ ಜೈಲುವಾಸವನ್ನು ಅನುಭವಿಸಿದವರು. ಶಿ ಹ್ಯಾಡ್ ಬೀನ್ ಟು ಜೈಲ್ ಆಲ್ಸೋ, ಪ್ರಿಸನ್ ಕೂಡ ಹೋಗಿದ್ದಾರೆ. ಅನುಭವಿಸಿದರು, ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್. ಶಿ ಹ್ಯಾಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದ ಪ್ರಿಸನ್. ಆ ತಾಯಿಗೆ ತಕ್ಕ ಮಗ ಮಹದೇವ. ತಕ್ಕ ಮಗನೇ ಈಸ್ ಅ ವೆರಿ ಆಪ್ಟ್ ಸನ್ ಫಾರ್ ದಟ್ ಅಮ್ಮ. ಅಮ್ಮನಿಗೆ ತಕ್ಕ ಮಗ is just like a mother. That is the meaning of this. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು, ಪ್ರಾಥಮಿಕ ಅಂದರೆ ಪ್ರೈಮರಿ ಎಜುಕೇಷನ್, ಮೋಟೆಬೆನ್ನೂರಿನಲ್ಲಿ ಮುಗಿಸಿದ. ಹಿ ಫಿನಿಶ್ಡ್ ಇನ್ ಮೋಟೆಬೆನ್ನೂರು. ಮುಗಿಸು ಅಂದರೆ ಫಿನಿಶ್. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ, ಫಾರ್ ದ ನೆಕ್ಸ್ಟ್ ಫರ್ದರ್ ಸ್ಟಡೀಸ್, ಮುಂದಿನ ಇಸ್ ಅ ಫರ್ದರ್ ವಿದ್ಯಾಭ್ಯಾಸ ಇಸ್ ಅ ಸ್ಟಡೀಸ್. ಹತ್ತಿರವಿದ್ದ, ದ ಒನ್ ನಿಯರ್ ಬೈ, ಹಂಸಭಾವಿಯ ಶಾಲೆಗೆ ಹೋದ. ಅಂಡರ್ಲೈನ್, ದರ್ ಇಸ್ ಅ ಪ್ಲೇಸ್ ಕಾಲ್ಡ್ ಹಂಸಭಾವಿ. ಹಂಸಭಾವಿಯ ಶಾಲೆಗೆ ಹೋದ. ಆದರೆ ಆತನಿಗೆ ಓದು ರುಚಿಸೋದು ಅಂದರೆ ಇಂಟ್ರೆಸ್ಟೆಡ್. ಬಟ್ ಹಿ ಡಿಂಟ್ ಲೈಕ್ ದ ಸ್ಟಡೀಸ್, ಹಿ ಡಿಂಟ್ ಫೀಲ್ ಗುಡ್ ವಿತ್ ದ ಸ್ಟಡೀಸ್. ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು. ಗುನುಗುಡು ಅಂದರೆ ಇಟ್ ಯೂಸ್ ಟು ಟ್ರಿಗರ್ ಹಿಮ್ ಎವ್ರಿ ಟೈಮ್. He used to remember that every time. ಏನನ್ನ, what he used to remember? He used to remember the ಸ್ವದೇಶಿ ಬಟ್ಟೆ. ಸ್ವದೇಶಿ ಅಂದರೆ ಸ್ವ is a ಸ್ವಯಂ, ಸ್ವಂತ, which is being done here as a Swadeshi, which is being done in other countries or Videshi. For me, the book is done in my country, that is Swadeshi. The dress is done in the other country, that is a Videshi.
ಓಕೆನಾ. ವಿದೇಶ, ಸ್ವದೇಶ. ವಿದೇಶ ಅಂದರೆ ಫಾರಿನ್ ಕಂಟ್ರಿ, ಸ್ವದೇಶ ಇಸ್ ಅ ಓನ್ ಕಂಟ್ರಿ. ಓಕೆ, ಲೈಕ್ ಅ ಸ್ವಂತ, ನಂದು. ಸ್ವದೇಶಿ ಬಟ್ಟೆಗಳ ವಿಚಾರ, ದಟ್ ಟಾಪಿಕ್, ದಟ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಹಿ ಆಲ್ವೇಸ್ ಯೂಸ್ ಟು ರಿಮೆಂಬರ್ ಅಬೌಟ್ ದಟ್, ಹಿ ಆಲ್ವೇಸ್ ಯೂಸ್ ಟು ಥಿಂಕ್ ಅಬೌಟ್ ದಟ್. ಮಹಾತ್ಮ ಗಾಂಧಿ ಖಾದಿ ಬಟ್ಟೆಯ ಬಗ್ಗೆಗೆ ಒಲವು ಹೊಂದಿದ್ದು, ಒಲವು ಅಂದರೆ ಇಂಟ್ರೆಸ್ಟ್, ಲವ್, ವಿಶ್, ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಸಾರ ಮಾಡುತ್ತಿದ್ದರು. ಎವ್ರಿವೇರ್ ಇಟ್ ಯೂಸ್ ಟು ಪ್ರೆಸೆಂಟ್ ಮಾಡ್ತಾ ಇದ್ರು. ಇಟ್ ಯೂಸ್ ಟು ಕಮ್ ಎವ್ರಿವೇರ್, ಇನ್ ಎವ್ರಿ ಏನಂತಾರೆ ಅಕೇಶನಲ್ಲಿ, ಇನ್ ದ ರೇಡಿಯೋ, ಎವ್ರಿವೇರ್ ದೇ ಯೂಸ್ ಟು ಸ್ಪೀಕ್ ಅಬೌಟ್ ದಿಸ್ ಸ್ವದೇಶಿ ಬಟ್ಟೆ. ಬಾಲಕ ಮಹಾದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಾಯಿತು. ಇವನ್ ದಿಸ್ ಮೈಲಾರ ಮಹಾದೇವ, ಇವನ್ he also felt like I have to promote this. ಖಾದಿ ಬಟ್ಟೆ ಬಗ್ಗೆ ನಾನು ಪ್ರಮೋಟ್ ಮಾಡಬೇಕು, ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಅಂತ ಹೇಳಿ ಅವನಿಗೂ ಕೂಡ ಆಸೆ ಆಗುತ್ತೆ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಓಕೆ, ಸೊ ಇವನ್ he felt like even I have to promote about the ಖಾದಿ ಬಟ್ಟೆ ಅಂತ he think about it. ಅವನಿಗೂ ಕೂಡ ಆಸೆ ಹೆಚ್ಚಾಗಿದೆ. He wish more about this one. He didn't like the studies. So here we finished the first part of a Mailaara Mahadeva. I hope you have understood. I've given a very brief explanation and also word to word explanation ಕೊಟ್ಟಿದ್ದೀನಿ. So understand. ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆರ್ ಇಮೇಲ್ ಮಾಡಿ ಟು yashaswikannadavaani@gmail.com. Please do not forget to watch the next part of the Mailaara Mahadeva. Also share this video to your friends who are struggling to understand the lesson. Share ಮಾಡಿ, knowledge has to be always shared. So you will gain the knowledge by sharing. You can also teach your friends on your own after listening to this. Okay na? So thank you so much. I'll see you in the next part of the video of Mailaara Mahadeva. Namaskara. Dhanyavada. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.